ಅಲ್ಲ, ನೀವ್ಯಾಕೆ ಅತ್ತೆ ಹತ್ರ ಕೇಳಕ್ ಹೋದ್ರಿ? ಅವ್ರು ನನ್ ಬಗ್ಗೆ ಏನ್ ಅನ್ಕೋತಾರೆ? ಏನೂ ಅಂದ್ಕೊಳಲ್ಲ. ಮತ್ ನೀವು ನೊಂದ್ಕೊಂಡಿರೋದು ನಂಗ್ ನೋಡಕ್ ಆಗ್ತಾ ಇರ್ಲಿಲ್ಲ, ಅದಕ್ಕೆ ಹೋಗಿ ಕೇಳ್ದೆ. ನಿಮ್ ಮನ್ಸಿನಲ್ಲಿರೋದ್ನ ನಾನು ಹೇಳ? ಹೇಳಿ. ನಮ್ ಕಂಪನಿ ನಂಬರ್ 1 ಆಗ್ಬೇಕು ಅಂದ್ರೆ ಧರ್ಮೇಂದ್ರ ಅಂಕಲ್ ಕಂಪನಿ ವಿರುದ್ಧನೂ ನಾವು ಯೋಚನೆ ಮಾಡ್ಬೇಕಾಗತ್ತೆ ಅಂತ ಅಲ್ವಾ? ಬಿಸ್ನೆಸ್ ಅಂದ್ರೆ ಕಾಂಪಿಟೇಷನ್ ಇರುತ್ತೆ, ಅದನ್ನ ಪರ್ಸನಲ್ ಆಗಿ ತಗೋಬಾರ್ದು. ಸಿಂಧು, ಅದಕ್ಕೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಮಾಮ್ ಮತ್ತೆ ಧರ್ಮೇಂದ್ರ ಅವರಿಬ್ರು ಕಂಪನಿನೂ ನಂಬರ್ 1 ಮಾಡೋಣ. ಮಾಮ್ ನಿಮ್ಗೆ 2 ತಿಂಗಳು ಕೊಟ್ಟಿರ್ಬೋದು. 2 ತಿಂಗಳಲ್ಲಾಗ್ಲಿಲ್ಲ ಅಂದ್ರೆ 3 ತಿಂಗಳಾಗ್ಲಿ, ಇಲ್ಲ 1 ವರ್ಷನೇ ಆಗ್ಲಿ. ಟೈಮ್ ತಗೊಂಡು ಸರಿಯಾಗಿ ಪ್ಲಾನ್ ಮಾಡೋಣ ಅಷ್ಟೇ. ನಾನ್ ಮಾಮ್ನ ಒಪ್ಸ್ತೀನಿ, ಆಯ್ತಾ? ನೀವು ಹೀಗಿದ್ರೆ ನಂಗೆ ನೋಡಕ್ ತುಂಬಾ ಕಷ್ಟ ಆಗತ್ತೆ ಸಿಂಧು. ಸಾರಿ. ಸರಿ, ಬನ್ನಿ. ಎಲ್ಲಿಗೆ? ಆಚೆ ಹೋಗೋಣ, ನಿಮ್ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ. ಬೇಡ ವಿರಾಟ್, ನನಗ್ ಬರೋದಕ್ ಮನ್ಸಿಲ್ಲ. ಇಲ್ಲ ಇಲ್ಲ ಇಲ್ಲ, ನೀವು ಬರಲೇಬೇಕು ಅಷ್ಟೇ. ಸಿಂಧು, ಪ್ಲೀಸ್ ಪ್ಲೀಸ್ ಬನ್ನಿ. ಸರಿ, ಬರ್ತೀನಿ. ಹೊರಡಣ್ವಾ? ಬನ್ನಿ. ತ್ರಿಲೋಚನಾ, ಐ ಆಮ್ ಸೋ ಟಯರ್ಡ್. ನೀನ್ ಮಾತಾಡಿದ್ದೆಲ್ಲ ಮುಗ್ದಿದ್ರೆ ನಾನು ಡ್ರೆಸ್ ಚೇಂಜ್ ಮಾಡಿ ಹೋಗಿ ಮಲಗ್ತೀನಿ. ನಾನ್ ಹೇಳಿದ ವಿಷಯ ಕೇಳಿದ್ಮೇಲೂ ನಿಮಗ್ ನಿದ್ದೆ ಬರ್ತಾ ಇದ್ಯಾ? ಹಾಗಾದ್ರೆ ಈಗ ನಾನು ಏನ್ ಮಾಡ್ಬೇಕು? ಓಂಕಾರ್, ನಿಮ್ ಮಗಳು ನಿಮ್ ಅಕ್ಕನ ಮೇಲಿರೋ ನಂಬಿಕೆನ ಕಳ್ಕೊತಾ ಇದ್ದಾಳೆ. ಅದು ಅಲ್ದೆ ಅಪೇಕ್ಷಾ ಹೇಳಿದನ್ ಕೇಳಿದ್ಮೇಲಂತೂ ನನ್ಗೂ ಭಯ ಸ್ಟಾರ್ಟ್ ಆಗ್ತಾ ಇದೆ. ಓಂಕಾರ್, ನಿಮ್ಮಕ್ಕ ನಮ್ಗೋಸ್ಕರ ಏನೂ ಮಾಡಲ್ಲ. ತಾನ್ ಎಲ್ರು ಮುಂದೆ ಒಳ್ಳೆಯವಳಾಗೋದಿಕ್ಕೆ, ತನ್ ಮಕ್ಳ ಎದುರುಗಡೆ ಸಿಂಪತಿ ಗಿಟ್ಟಿಸ್ಕೊಳ್ಳೋದಿಕ್ಕೆ ಸೈಲೆಂಟ್ ಆಗಿ ಡ್ರಾಮಾ ಮಾಡ್ತಾ ಇದ್ದಾಳೆ ಅಷ್ಟೇ. ತ್ರಿಲೋಚನಾ, ನಾನು ಹೇಳದನ್ನ ಕೇಳಿಸ್ಕೊಂಡು ಅರ್ಥ ಮಾಡ್ಕೋ. ನಮ್ಮ ಅಕ್ಕ ಸೈಲೆಂಟ್ ಆಗಿ ಸುಮ್ಮನೆ ಇದ್ದಾಳೆ ಅಂದ್ರೆ ಅದ್ರ ಹಿಂದೆ ದೊಡ್ಡ ಪ್ಲಾನೇ ಇರುತ್ತೆ. ಅವಳೆಲ್ಲೋ ಒಂದ್ ಕಡೆ ಜೋರಾಗಿ ಸದ್ದು ಮಾಡೋ ಬಾಂಬ್ ಬಿಟ್ಟಿದ್ದಾಳೆ ಅಂತಲೇ ಅರ್ಥ. ಆದ್ರೆ ಆ ಬಾಂಬ್ ಯಾವಾಗ ಬ್ಲಾಸ್ಟ್ ಆಗುತ್ತೆ ಅನ್ನೋದು ನಮಗೂ ಗೊತ್ತಿರಲ್ಲ, ಆ ದೇವ್ರಿಗೂ ಗೊತ್ತಿರಲ್ಲ. ನಮಗ್ ಅರ್ಥ ಆಗೋದ್ ಬಿಡಿ. ನಿಮಗೆ ಆ ಬಾಂಬ್ ಎಲ್ಲಿಟ್ಟಿದ್ದಾರೆ ಅಂತ ಹೋಗ್ ಕೇಳೋಷ್ಟು ಧೈರ್ಯ ಇದ್ಯಾ? ಯಾಕೆ ಸುಮ್ನಾಗ್ಬಿಟ್ರಿ? ಮಾತಾಡಿ ಓಂಕಾರ್, ಮಾತಾಡಿ. ಯಾವತ್ತಾದ್ರೂ ನಿಮ್ ಅಕ್ಕನ ಹತ್ರ ಹೋಗಿ ಯಾಕೆ ಹೀಗ್ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದೀರಾ? ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಈಗ ನೀನ್ ಹೇಳ್ದೆ ಅಂತ ಅಕ್ಕನ ಹತ್ರ ಹೋಗಿ ಮಾತಾಡಿದ್ರೆ ಬಲಿ ಪಶು ಆಗೋದು ನಾವೇ. ಅದ ನೆನ್ಪಿರ್ಲಿ ನಿನ್ಗೆ. ಅಲ್ಲ ಓಂಕಾರ್, ಗಾಯ ಆಗಿರೋ ಹುಲಿ ಎಷ್ಟು ಡೇಂಜರಸ್ಸೋ ನಮ್ಮಕ್ಕ ವಸುಂಧರಾ ರಾಜಬಹದ್ದೂರ್ ಅಷ್ಟೇ ಡೇಂಜರಸ್. ಹಾಗಿದ್ರೆ ನನಗ್ ಕೊಟ್ಟಿರೋ ಮಾತ್ ಮರ್ತರೂ ಪರವಾಗಿಲ್ವಾ ಡ್ಯಾಡ್? ಬೇಬಿ, ನೀನು ನಿಮ್ಮಮ್ಮನ ಹಾಗೆ ಮಾತಾಡ್ಬೇಡ. ವಾಸ್ತವನ ಅರ್ಥ ಮಾಡ್ಕೋ. ಈಗ ಅಕ್ಕನ ಹತ್ರ ಹೋಗಿ ಮಾತಾಡೋದಕ್ಕೆ ದಿಸ್ ನಾಟ್ ದ ರೈಟ್ ಟೈಮ್. ಈಗ ಹೋಗಿ ಮಾತಾಡಿದ್ರೆ
ದೊಡ್ಡ ದೊಡ್ಡ ಅನಾಹುತಕ್ಕೆ ಕಾರಣ ಆಗತ್ತೆ. ಅಕ್ಕನ್ ಮೂಡ್ ಸರಿ ಇಲ್ಲ.